गाइस जय डायनासोर ಶಿಲ್ಪಕಲಾ ಅವರೆಲ್ಲ ಹೋಗಿದ್ರು ನೋಡ್ರಿ ಅಷ್ಟು ಧೈರ್ಯ ಇಲ್ಲ ನಮ್ಗೆ. ವಿಡಿಯೋ ವಿಡಿಯೋ ಅಲ್ಲೊಂದು ಬೇರೆ ಒಪ್ಪೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗಲ್ಲಿ ಅನು ಇರಲ್ಲ, ಇವತ್ತು ನಾನೇ ವ್ಲಾಗ್ ಮಾಡೋದು. ಯಾಕಂದರೆ ನಮ್ಮ ಆಫೀಸ್ದು ಟೀಮ್ ಔಟಿಂಗ್ ಇದೆ ಇವತ್ತು. ಸೊ ನಮ್ಮ ಆಫೀಸ್ ಕಡೆಯಿಂದ ಟೀಮ್ ಔಟಿಂಗ್ ಅಂತ ಎವ್ರಿ 3 ಮಂತ್ಸ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಸರಿ ರಿಸಾರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದಾರೆ, ರಿಸಾರ್ಟ್ಸು ಪಬ್ ಎಲ್ಲ. ಸೊ ಈ ಥರ ಡಿಫ್ರೆಂಟ್ ಆಗಿರಲಿ ಅಂತ ಟೀಮಲ್ಲಿ ಪ್ಲ್ಯಾನ್ ಮಾಡಿ ವಂಡರ್ಲಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ವಂಡರ್ಲಲ್ಲಿ ನಾನು ಯಾವತ್ತೂ ಹೋಗಿಲ್ಲ, ಅನು ತುಂಬ ಸರಿ ಹೋಗಿದ್ದಾಳೆ 4 to 5 ಟೈಮ್ಸು. ಅವಳು ಹೇಳ್ತಾ ಇದ್ಲು ಸಖತ್ತಾಗಿದೆ, ಅಡ್ವೆಂಚರಸ್ ಗೇಮ್ಸ್ ಎಲ್ಲ, ವಾಟರ್ ಗೇಮ್ಸು, ಡ್ರೈ ಗೇಮ್ಸು, ಏನೇನೋ ಕೆಲವೊಂದು ಹೆಸರು ಹೇಳಿದ್ಲು. ಸೊ ಎಲ್ಲ ಟ್ರೈ ಮಾಡು ಅಂತ ಹೇಳಿದಾಳೆ. ಬಟ್ ನನಗೆಲ್ಲ ಹೈಟ್ ಅಂದರೆ ಸ್ವಲ್ಪ ಭಯ. ನೋಡೋಣ, ನಾನು ಎಷ್ಟೆಷ್ಟು ಯಾವ್ಯಾವ ಆಡ್ತೀನಿ ಅವು ಕವರ್ ಮಾಡ್ತೀನಿ. ಆಮೇಲೆ ನಮ್ಮ ಟೀಮಲ್ಲಿ ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಾರೆ. ಸೊ ಅವ್ರದ್ದು ಎಲ್ಲ ಕವರ್ ಮಾಡಿಬಿಟ್ಟು ನೋಡೋಣ ಏನೇನು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ. ಸೊ ಇಲ್ಲೇ ನಿಯರ್ ನಮ್ಮ ಆಫೀಸಿಂದ ಒಬ್ಬರು ಕೊಲೀಗ್ ಇದ್ದಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋಣ. ಸೊ ನಮ್ಮ ಕೊಲೀಗ್ಸ್ ಬಂದು ಚಲಗಟ್ಟ ಮೆಟ್ರೋ ಸ್ಟೇಷನ್ ಹತ್ರ ವೇಟ್ ಮಾಡ್ತಾಯಿದ್ರು ಮೈಸೂರು ರೋಡಲ್ಲಿ. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಆಫೀಸ್ ಕಡೆಯಿಂದನೇ ಬಸ್ ಫೆಸಿಲಿಟಿನೂ ಇರುತ್ತೆ. ಆಫೀಸ್ ಹತ್ರ ಹೋದರೆ ಬಸ್ಸಲ್ಲೇ ಪಿಕ್ ಮಾಡ್ಕೊಂಡು ಹೋಗ್ತಾರೆ, ಮತ್ತು ಬಸ್ಸಲ್ಲೇ ಡ್ರಾಪ್ ಕೂಡ ಮಾಡ್ತಾರೆ ಆಫೀಸ್ ಹತ್ರನೇ. ಬಟ್ ನನಗೆ ಆಫೀಸ್ ಸ್ವಲ್ಪ ದೂರ, ಆಮೇಲೆ ಆನ್ ಟೈಮ್ ಹೋಗಬೇಕು, ಆಮೇಲೆ ಬಸ್ ಬರೋವಾಗ ಅದ್ರ ಜೊತೆಲೇ ಬರಬೇಕಲ್ವ, ಅದಕ್ಕೆ ನಾವು ಓನಾಗಿ ಹೋಗೋದು. ಆಮೇಲೆ ಆ್ಯಕ್ಚುಲಿ ಬಸ್ಸಲ್ಲಿ ಹೋದರೆ ಸಖತ್ತಾಗಿ ಎಂಜಾಯ್ಮೆಂಟ್ ಇರುತ್ತೆ, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ಸೊ ಈ ಸರಿ 2 ಬಸ್ ಮಾಡಿದರು, 100 ಜನ ಇತ್ತು. ಸೊ 50 ಜನದ್ದು 2 ಬಸ್ ಮಾಡಿದರು. ಸೊ ವಂಡರ್ಲಾ ಬಂತು. ಆ್ಯಕ್ಚುಲಿ ಇದು ಮೇನ್ ರೋಡಿಂದ ತುಂಬ ಹತ್ರನೇ ಇದೆ. ನೋಡಿ ಎಂಟ್ರೆನ್ಸ್ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು, ಫುಲ್ ಕ್ಲೀನಾಗಿ. ಆ್ಯಕ್ಚುಲಿ ಇದು ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ವಂಡರ್ಲಾ ಅಂತೆ, 82 acres ಏನೋ ಇದೆ ಅಂತೆ. ಜಸ್ಟ್ ವಂಡರ್ಲಾಗೆ ಬಂದ್ವಿ, ಕಾರ್ ಪಾರ್ಕ್ ಮಾಡಿದ್ವಿ. ಇವರು ಡಾಕ್ಟರ್ ಆರ್ಯನ್, ಇವರು ಶಿವಕುಮಾರ್, ಸುರೇಶಣ್ಣ, ಹಾಯ್ ಪ್ರಸನ್ನ. ಸೊ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಅಂತೂ ಮಾಡ್ಕೊಡೋಕ್ಕಾಗಲ್ಲ, ಆ್ಯಕ್ಚುಲಿ 100+ ಇರೋದು. ಸೊ ಇನ್ನೂ ಬಸ್ ಬಂದಿರಲಿಲ್ಲ, ಬಸ್ಸಲ್ಲಿ ಬರ್ತಾ ಇರೋದು ಎಲ್ಲರೂ. ಸೊ ಬಸ್ ಬರೋಗೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಬಸ್ ಬಂದಮೇಲೆ ಆ್ಯಕ್ಚುಲಿ ಬಸ್ಸಿಂದ ಇಳಿಯೋವಾಗ ವಿಡಿಯೋ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಒಳಗೆ ಬಂದುಬಿಟ್ಟಿದ್ದೆ. ಸೊ ಇಲ್ಲಿ ಎಂಟ್ರೆನ್ಸ್ ಹತ್ರ ಇಲ್ಲಿ ಬಂದೇ ಬರಬೇಕಲ್ವ. ಸೊ ಇಲ್ಲೇ ಎಲ್ಲರನ್ನೂ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾವು ಇಲ್ಲೇ ಕಾಯ್ತಾ ಇದ್ವಿ, ಎಲ್ಲರ ಜೊತೆಗೆ ಹೋಗೋಣ ಅಂತ. ಸೊ ವಿಶ್ವ, ಡಾಕ್ಟರ್ ಡೆಬು ಎಲ್ಲ ಇವಾಗ ಬರ್ತಾ ಇದ್ದಾರೆ. ಹಾಯ್ ಬ್ರೋ. ಆಮೇಲೆ ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಆಡೋಕ್ಕೆ ಬರ್ತೀರಾ ಅಂದರೆ ನೈಲಾನ್ ಟೀ ಶರ್ಟ್ ಜೊತೆಲೇ ಬರಬೇಕು. ಇಲ್ಲ ಅಂದರೆ ನೀವು ಯಾವ ಬಟ್ಟೆಯಲ್ಲಿ ಬಂದ್ರೂ ಇಲ್ಲಿ ಒಳಗಡೆ ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಇಲ್ಲಿ ತೊಗೋಬೋದು ಏನಾದರೂ ನಾವು ಸ್ಲಿಪ್ಪರ್ಸು, ಟೀ ಶರ್ಟ್ಸ್ ಎಲ್ಲ. ಸೊ ಇವಾಗ ನಮ್ಮ ಬಸ್ ಬಂತು. ಸೊ ನಮ್ಮ ಕೊಲೀಗ್ಸ್ ಬರ್ತಾ ಇದ್ದಾರೆ ಈಗ ಒಬ್ಬೊಬ್ಬರೇ ಒಳಗಡೆ.
ಸೊ ಎಲ್ಲರೂ ಒಳಗೆ ಬಂದ್ವಿ. ಎಲ್ಲರೂ ಬ್ಯಾಗ್ಸು ಮೊಬೈಲ್ಸ್ ಎಲ್ಲ ಲಾಕರಲ್ಲಿ ಇಟ್ಟು ಹೋಗೋಣ ಅಂತ ಲಾಕರ್ಸ್ ಹತ್ರ ಬಂದ್ವಿ. ಸೊ ನಾನು ಅಕ್ಷಯ್ ವಿಶ್ವ ಸೇರಿ ಒಂದು ಲಾಕರ್ ತೊಗೊಂಡಿದ್ವಿ. ಅವರು ಆ ಲಾಕರ್ ನಂಬರ್ ಮರಿಬಾರ್ದು ಅಂತ ಒಂದು ವಿಡಿಯೋ ವಿಡಿಯೋ ಮಾಡಿಸ್ಕೊತಾ ಇದ್ದರು. ಸೊ ಇಲ್ಲಿಂದ ಗೇಮ್ಸ್ ಆಡೋಕ್ಕಂತ ಹೋದ್ವಿ. ನಾವು ಎಲ್ಲ ಆ್ಯಕ್ಚುಲಿ ಟೀಮು ಸ್ಪ್ಲಿಟ್ ಆಗಿಬಿಡ್ತು. ಸೊ ನಾವು 4-5 ಜನ ಸೇರಿ ಇದು ವಂಡರ್ ಸ್ಪ್ಲಾಶ್ ಅಂತ. ಸೊ ಒಂದು ಟ್ರೈನಲ್ಲಿ ಒಂದು 7-8 ಜನ ಕೂತ್ಕೊಂಡು ಹೋಗೋದು. ಸಖತ್ತಾಗಿತ್ತು ಮತ್ತು ಇದ್ರ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಅಲ್ಲಿ ಈ 5-6 ಜನ ನಾವೇನು ಬಂದಿದ್ವಿ ಎಲ್ಲರೂ ಸ್ವಲ್ಪ ಹೆದರ್ಕೊಳ್ಳೋರೇ ಆಗಿದ್ವಿ. ಏನು ಗುರು ಅದಕ್ಕೆ ಸೀರಾಡೋದು ಏನಿಲ್ಲ, ನೈಟಾಗಿ ಹಿಂಗೆ ಬೆಂಡಿತ್ತ ನಿಂಗೆ ನೈಟ್. ನಾನು ಮತ್ತು ನಮ್ಮ ಕೊಲೀಗ್ ವಿಶ್ವ, ಅಕ್ಷಯ್, ನಾವು 3 ಜನ ತುಂಬ ಹೆದರ್ಕೋತಿದ್ವಿ ಇದೆಲ್ಲ ಹೈಟ್ ಇರೋ ಗೇಮ್ಸ್ಗೆಲ್ಲ. ಸೊ ಅದಕ್ಕೆ ನಾವು ಕೆಳಗಡೆ ನಿಂತ್ಕೊಂಡು ಮಜಾ ಮಾಡ್ತಾಯಿದ್ವಿ. ನಮ್ಮ ಕೊಲೀಗ್ಸ್ ತುಂಬ ಜನ, ಸಂಗು, ಆಮೇಲೆ ಡಾಕ್ಟರ್ ಆರ್ಯನ್ನು, ತುಂಬ ಜನ ನಮ್ಮ ಜೊತೆ ಇರೋರು ಎಲ್ಲ ಗೇಮ್ಸು ಆಡ್ತೀನಿ ಅಂತ ಹೋಗೋರು. ಸೊ ಅವ್ರನ್ನ ಕಳಿಸ್ಬಿಟ್ಟು ನಾವು ಕೆಳಗಡೆಯಿಂದ ಅವ್ರ ಎಕ್ಸ್ಪ್ರೆಷನ್ನು ಅದೆಲ್ಲ ಚೀರಾಡೋದು ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಂತ್ಕೋತಾಯಿದ್ವಿ. ಈಗ ನನಗಂತೂ ಕೆಳಗಡೆ ನಿಂತ್ಕೊಂಡು ಅವ್ರು ಆಡ್ತಾ ಇರೋರು ನೋಡಿದ್ರೇ ಭಯ ಆಗ್ತಾಯಿತ್ತು. ನೋಡಿ ಅದು ಕಾಲು ಮೇಲೆ ಹೋಗ್ತಾಯಿದೆ, ತಲೆ ತಳಗೆ ಬರ್ತಾಯಿದೆ, ನೋಡಿದ್ರೇ ಭಯ ಆಗ್ತಾಯಿತ್ತು. ನಾನು ಹೋಗಿದ್ದಿದ್ರೆ ಆ ಮಷಿನ್ ಆಪ್ರೇಟ್ ಮಾಡೋನಿಗೆ ಸರಿಯಾಗಿ ಬೈಕೊಂಡು ಬಿಡ್ತಿದ್ದೆ. ಸೊ ಈಗ ನಮ್ಮ ಟೀಮ್ ಅವರು ಹೋಗಿದ್ದಾರೆ ನೋಡಿ ಎಲ್ಲ. ಸೊ ಸಂಗು ಆಮೇಲೆ ಡಾಕ್ಟರ್ಸು ಎಲ್ಲ ಹೋಗಿ ಕೂತ್ಕೊಂಡಿದ್ರು. ಶಿವಕುಮಾರ್, ಡಾಕ್ಟರ್ ಆರ್ಯನೆಲ್ಲ ಚಂದ್ರಿಗೆ ಹೋಗು 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 ಅಂತ ಕಾಡಿಸ್ತಾ ಇದ್ವಿ. ಅವನು ಆಗಲ್ಲ ಅಂತ ಇದ್ದ. ನಮ್ಮ ಕಲ್ಲೂ ಆಗ್ತಾ ಇರಲಿಲ್ಲ. ಸೊ ಇವಾಗ ಅವರು ಕಾಯ್ತಾ ಇದ್ದೆ, ಅವ್ರು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ, ಆಮೇಲೆ ಕೆಳಗಡೆ ಬಂದು ಕೇಳೋಣ ಅವ್ರನ್ನ ಹೆಂಗಿರುತ್ತೆ ಅಂತ. ನಾವು ಕೆಳಗಡೆ ನಿಂತ್ಕೊಂಡೆ ಫುಲ್ ಮಜಾ ತೊಗೋತಾಯಿದ್ದೆ. ನೋಡಿ ಅಲ್ಲಿ ಆಲ್ರೆಡಿ ಹರಿಪ್ರಸಾದ್ ಅವರು ಆಲ್ರೆಡಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಸೊ ನೋಡಬೇಕು ಹೆಂಗೆ ಆಡ್ತಾರೆ ಅಂತ ಕಾಯ್ಕೊಂಡು ನಿಂತಿದ್ವಿ. ಮೇಲ್ಗಡೆ ಹೋಗ್ತಲ್ಲ ಅವಾಗ ಸ್ವಲ್ಪ ಭಯ ಆಗ್ತಾ ಇದೆ. ಆಮೇಲೆ ನಾವೆಲ್ಲರೂ ಸೇರಿ ಇದು 3D ಮೂವಿ ನೋಡೋಕೆ ಹೋದ್ವಿ. ಇದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಮಾತ್ರ. 3D ಎಫೆಕ್ಟ್ ಚೆನ್ನಾಗಿತ್ತು, ಜೊತೆಗೆ ಸೀಟ್ ಕೂಡ ಮೂವ್ಮೆಂಟ್ ಆಗ್ತಾ ಇತ್ತು. ಸೊ ಸಖತ್ತಾಗಿತ್ತು. ಗಾಯ್ಸ್ ಜೈ ಡೈನೋಸರ್. ಅಷ್ಟನಾ ಇನ್ನೊಂದ ಹೆಂಗಿತ್ತಪ್ಪ ಹೆಂಗಿತ್ತು ಸೂಪರ ಹೆಂಗಿತ್ತಪ್ಪ ಮೂವಿ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಆಮೇಲೆ ಇಲ್ಲಿ ನೋಡಿ ಫುಲ್ ಹುತ್ತತ್ರ ಇತ್ತಲ್ಲಪ್ಪ, ಏನಪ್ಪ ಇದು ಒಳಗಡೆ ಏನಿದೆ ಅಂತ ಹೋದರೆ ಇಲ್ಲಿ ನೋಡಿ ಇದು ವಾಶ್ರೂಮ್ ಅಂತೆ.
ಆಮೇಲೆ 1 to 2:30ವರೆಗೂ ಅಷ್ಟೇ ಅಂತ ಇತ್ತು ಲಂಚ್ ಟೈಮು. ಸೊ ನಮ್ಮ ಆಫೀಸ್ ಕಡೆಯಿಂದ ಆಲ್ರೆಡಿ ಕೂಪನ್ಸ್ ಕೊಟ್ಬಿಟ್ಟಿದ್ರು. ಸೊ ಇಲ್ಲಿ ಊಟಕ್ಕೆ ಬಂದ್ವಿ. ಊಟ ಮಾತ್ರ ನಿಜವಾಗ್ಲೂ ನಾವು ಎಷ್ಟೋ ರಿಸಾರ್ಟ್ಸ್ ಹೋಗಿದ್ದೀವಿ ಆಫೀಸ್ ಕಡೆಯಿಂದ, ಎಲ್ಲೂ ಇರಲಿಲ್ಲ ಆ ಥರ ಊಟ ಇತ್ತು. ವೆಜ್ಜು, ನಾನ್ ವೆಜ್ಜು, ಆಮೇಲೆ ಮೇಲೆ ಕ್ಯಾರೆಟ್ ಹಲ್ವಾ, ಐಸ್ ಕ್ರೀಮ್ಸು ಎಲ್ಲ ಸಖತ್ತಾಗಿತ್ತು. ಊಟ ಆದ ತಕ್ಷಣ ವಾಟರ್ ಗೇಮ್ಸ್ ಹೋಗೋದು ಬೇಡ ಅಂತ ನಾವು ಈ ಥರ ಮಿಷನ್ ಇಂಟರ್ಸ್ಟೆಲ್ಲರ್ ಅಂತ ಒಂದಿತ್ತು. ಇದು ಸ್ಪೇಸಲ್ಲಿ ಒಂಥರ ನಾವೇ ಫ್ಲೈ ಮಾಡ್ಕೊಂಡು ಹೋಗೋರೋ ಥರ ಫೀಲ್ ಬರುತ್ತೆ. ಸೊ ಅದಕ್ಕಂತ ಹೋಗಿದ್ವಿ. ಇದು ಮಾತ್ರ ವರ್ತು, ಇದು ಮಾತ್ರ ಯಾರೂ ಮಿಸ್ ಮಾಡ್ಕೊಳ್ಳೇಬಾರ್ದು ಇಲ್ಲಿ ಹೋದವರು. ನಮ್ಮ ಟೀಮಲ್ಲಿ ಎಲ್ಲರೂ 2 ಸರಿ ಹೋದರು ಇದಕ್ಕೆ. ನಾನು ಹೋಗಬೇಕಿತ್ತು ಎರಡನೇ ಸರಿ, ಟೈಮ್ ಸಾಕಾಗಲಿಲ್ಲ. ಇಲ್ಲಿ ನೋಡಿ, ಇದು ತುಂಬ ಒಂಥರ ಹೆಂಗೆ ಹೇಳೋದು, ಒಂಥರ ಯಾವುದೋ ಸೈಂಟಿಸ್ಟ್ ಲ್ಯಾಬ್ ಹೋದಂಗಿತ್ತು ಫೀಲು. ಸೊ ಸಖತ್ತಾಗಿತ್ತು ಇದು ಫೀಲ್ ಮಾತ್ರ. ಸ್ವಲ್ಪ ಕ್ಯೂ ಇರುತ್ತೆ. ಸೊ ಹೋಗಿ ಸೀಟ್ ಮೇಲೆ ಕೂತ್ಕೊಂಡು, ಸೀಟ್ ಸ್ವಲ್ಪ ಮೇಲೆ ಹೋಗುತ್ತೆ, ಅಲ್ಲಿಂದ ಇರುತ್ತೆ. ಸ್ಕ್ರೀನ್ ಇರಲ್ಲ, ಅದೇನೋ ಗೋಡೆ ಥರ ಇತ್ತು, ಬಟ್ ಕ್ಲಾರಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸು. 360 ಡಿಗ್ರಿ ನಾವೇ ಅದ್ರ ಜೊತೆ ನಾವೇ ಸ್ಪೇಸಲ್ಲಿ ನಾವೇ ಫ್ಲೈ ಮಾಡ್ಕೊಂಡು ನಾವೇ ಹೋಗ್ತಾ ಇದ್ದೀವಿ ಪ್ಯಾರಾಚೂಟ್ ಹಾಕೊಂಡು ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಭಯಾನೂ ಆಗ್ತಾಯಿತ್ತು ಲೆವೆಲ್ ಇತ್ತು. ಸೊ ನಾವು ಅಲ್ಲಿಂದ ಎಲ್ಲರೂ ಮುಗಿಸ್ಕೊಂಡು ಇಲ್ಲಿ ಯಾವುದೋ ಒಂದು ಏನೋ ಇದು ಟ್ರೈನ್ ಥರ ಇತ್ತು, ಇಲ್ಲಿ ಬಂದ್ವಿ. ನಾವು ಒಂಥರ ಹೆದರ್ಕೊಳ್ಳೋರು ಟೀಮ್ ಆಗಿಬಿಟ್ಟಿತ್ತು, ಒಂದು 4-5 ಜನ. ಸೊ ಇದಂತರೂ ಮೇ ಬಿ ಚಿಕ್ಕ ಮಕ್ಕಳದ್ದು ಅನಿಸುತ್ತೆ. ಆಮೇಲೆ ಇಲ್ಲಿಂದ ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ವಿ. ಅಲ್ಲಿದೇನೋ ಸ್ಕೈ ವೀಲ್ ಅಂತ ಏನೋ ಇತ್ತು, ಮೇಲೆ ಫುಲ್ ಜಾಯಿಂಟ್ ವೀಲ್ಸ್ ಇದೆ, ತುಂಬ ಹೈಟಿಗಿದೆ. ಅದು 14th ಫ್ಲೋರ್ ಬಿಲ್ಡಿಂಗ್ ಇರೋದು. ಈ ಬಿಲ್ಡಿಂಗ್ ಹತ್ತಿಬಿಟ್ಟು ಅಲ್ಲಿಂದ ನೋಡಿ ಇಷ್ಟು ದೊಡ್ಡದಾಗಿದೆ ಅದು. ಸೊ ನಮ್ಮ ಕೈಲಂತರೂ ಆಗೋದೇ ಇಲ್ಲ. ಸೊ ಇಲ್ಲಿ ಸಂಗಮೇಶ್, ಡಾಕ್ಟರ್ RN ಶಿವಕುಮಾರ್ ಎಲ್ಲ ಹೋಗಿದ್ರು. ನಾವು ಇಲ್ಲಿಂದ ನೋಡೋಕ್ಕೆ ಭಯ ಆಗ್ತಾಯಿತ್ತು, ಇಷ್ಟು ಹೈಟಲ್ಲಿ ಇದ್ವಿ. ಸೊ ಇದ್ರ ಮೇಲೆ ಅದು ಜಾಯಿಂಟ್ ವೀಲ್ ಇರೋದು. ಸೊ ಇಲ್ಲಿಂದ ನೋಡೋಕ್ಕೆ ತಲೆ ಸುತ್ತಾ ಇತ್ತು. ಸಖತ್ತಾಗಿತ್ತು ವ್ಯೂ ಮಾತ್ರ. ಇಲ್ಲಿಂದ ಫುಲ್ ಕಾಣಿಸ್ತಾಯಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಗಿಡ ಮರಗಳು ಹಾಗೆ ಬಿಟ್ಟು ಇವೆಲ್ಲ ಹಾಕಿರೋದು ಗೇಮ್ಸ್ ಎಲ್ಲ ಸಖತ್ತಾಗಿತ್ತು. ಇನ್ನೂ ಹೊಸ ಎಡಿಷನ್ ಮಾಡ್ಕೊಂಡು ಹೋಗ್ತಾನೇ ಇದ್ದಾರೆ. ಮೊದಲು ಇಷ್ಟಿರಲಿಲ್ಲ ಅಂತೆ, ಇವಾಗ ನೋಡಿ ಇದು ಹೊಸದಾಗಿರೋದು, ಇನ್ನೂ ಮಾಡ್ತಾನೇ ಇದ್ದಾರೆ. ಸಖತ್ತಾಗಿದೆ ಮಾತ್ರ ಇಲ್ಲಿಂದ ವ್ಯೂ ನೋಡೋಕ್ಕೆ. ಸೊ ಆ್ಯಕ್ಚುಲಿ ಇದು ಮೇಲೆ ಜಾಯಿಂಟ್ ವೀಲ್ ಅಷ್ಟು ಫಾಸ್ಟಾಗಿ ತಿರುಗಿಸಲ್ಲ, ಇಷ್ಟೇ ತಿರುಗಿಸ್ತಾರೆ. ಆದರೂ ಅಲ್ಲಿಂದ ಹೆಂಗಿರುತ್ತೆ ಗೊತ್ತಿಲ್ಲ ವ್ಯೂ. ಇಲ್ಲಿಂದನೇ ನೋಡೋಕ್ಕೆ ಭಯ ಆಗ್ತಾಯಿತ್ತು, ಅದಕ್ಕೆ ನಾವಂತೂ ಹೋಗಿಲ್ಲ, ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಸಖತ್ತಾಗಿತ್ತು ವ್ಯೂ ಮೇಲೆಯಿಂದ ಮಾತ್ರ. ಗಾಳಿನೂ ಸಖತ್ತಾಗಿ ಹೊಡಿತಾ ಇತ್ತು. ಇದು ನೋಡಿ, ಇದು ಹೋದವರು ಗಟ್ಟಿಗರು ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾನೆ ಮೇಲೆ ಕೆಳಗೆ. ಆಲ್ರೆಡಿ ಎಲ್ಲರೂ ವಾಟರ್ ಗೇಮ್ಸ್ಗೆ ಹಿಡಿದ್ಬಿಟ್ಟಿದ್ರು. ವಾಟರ್ ಗೇಮ್ಸ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ರು ಎಲ್ಲರೂ. ವಾಟರ್ ಗೇಮ್ಸ್ ಮಾತ್ರ ತುಂಬ ಇದೆ, ಎಲ್ಲನೂ ಎಂಜಾಯ್ ಮಾಡ್ಬೋದು, ಸಖತ್ತಾಗಿರುತ್ತೆ.
ನಾವು ಈ ಲೇಜಿ ರಿವರ್ಗಂತ ಹೋದ್ವಿ. ಇದು ಮಾತ್ರ ಸಖತ್ ಫೀಲ್ ಇತ್ತು. ಒಂಥರ ಸುಮ್ಮನೆ ಕುತ್ಕೊಂಡಿರೋದು, ಅದೇ ತೇಲಿಸ್ಕೊಂಡು ಹೋಗುತ್ತೆ. ಬಟ್ ತುಂಬ ಲೇಟ್ ಆಗುತ್ತೆ ಒಂದು ರೌಂಡ್ ಹೊಡ್ಕೊಂಡು ಬರೋದು, ನಿಯರ್ಲಿ 1 ಅವರು. ಸೊ ನಾವೇ ಸ್ವಲ್ಪ ಹಂಗೆ ನಾವೇ ತಳ್ಕೊಂಡು ಬೇಗ ಹೋದ್ವಿ. ಯಾಕೆಂದರೆ ಯಾವುದೂ ಆಡೋಕ್ಕೆ ಟೈಮ್ ಇರಲಿಲ್ಲ, ತುಂಬ ಲೇಟ್ ಆಗಿತ್ತು, ಎಲ್ಲನೂ ಕವರ್ ಮಾಡಬೇಕಿತ್ತು. ಬಟ್ ಇದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ರೈನ್ ಡ್ಯಾನ್ಸ್ ಅಂದರೆ ಒಂಥರ ಬೋರ್, ಯಾಕಂದರೆ ನಾವು ಎಲ್ಲ ಟೈಮ್ ರಿಸಾರ್ಟ್ಸ್ಗೆ ಹೋಗಿರ್ತೀವಿ ಟೀಮ್ ಕಡೆಯಿಂದ. ಸೊ ಅಲ್ಲಿ ಎಲ್ಲರೂ ರೈನ್ ಡ್ಯಾನ್ಸ್ ಎಂಜಾಯ್ ಮಾಡಿರ್ತೀವಿ. ಅದಕ್ಕೆ ರೈನ್ ಡ್ಯಾನ್ಸಲ್ಲಿ ಏನು ಜಾಸ್ತಿ ಎಂಜಾಯ್ ಮಾಡಿಲ್ಲ, 1-2 ಮಿನಿಟ್ಸ್ ಎಂಜಾಯ್ ಮಾಡಿಕೊಂಡು ಬೇರೆದೆಲ್ಲ ಆಡೋಣ ಅಂತ ಬಂದ್ವಿ. ಇದು ಯಾವುದೋ ವೇವ್ ಫುಲ್ ಅಂತ ಇತ್ತು, ಇದು ಮಾತ್ರ ಸಖತ್ತಾಗಿತ್ತು. ಇವರೇ ಆರ್ಟಿಫಿಷಿಯಲಾಗಿ ವೇವ್ಸ್ ಬರೋ ಥರ ಏನೋ ಫುಲ್ಲಲ್ಲಿ ಮಾಡಿದ್ದಾರೆ. ಸೊ ಇದು ಮಾತ್ರ ಮಸ್ತಾಗಿತ್ತು. ಫುಲ್ ನಾವು ಮುಂದೆ ಹೋಗ್ಬಿಟ್ಟಿದ್ವಿ, ಅಲ್ಲಿಂದ ಸಖತ್ತಾಗಿತ್ತು. ಅಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಸೊ ಟೀ ಕುಡಿಯೋಣ ಅಂತ ಬಂದು ಇಲ್ಲಿ ಸಮೋಸ ಎಲ್ಲ ತಿಂದ್ಬಿಟ್ಟು ಟೀ ಕುಡಿತಾ ಇದ್ವಿ. ಎಕ್ಸ್ಪೀರಿಯನ್ಸ್ ಸೂಪರ್. ಹೆಂಗಿತ್ರಿ ಎಲ್ಲ? ಯಾವ್ದು ಎಂಜಾಯ್ ಮಾಡಿದ್ರಿ? ಎಲ್ಲ ಎಂಜಾಯ್ ಮಾಡಿದ್ರಿ. ಹೆಂಗಿತ್ತು ರಿಸಾರ್ಟ್ಗಿಂತ ಚೆನ್ನಾಗಿತ್ತಲ್ಲ ಡಾಕ್ಟ್ರೆ? ಹೆಂಗಿತ್ತು ಡಾಕ್ಟ್ರೆ? ವೆರಿ ಗುಡ್. ಎಂಜಾಯ್ಡ್? ಆಲ್ರೆಡಿ ಸಂಜೆ 6 ಗಂಟೆ ಆಗಿತ್ತು. ಸೊ ವಂಡರ್ಲಾನು ಕ್ಲೋಸ್ ಆಯಿತು. ಸೊ ನಾವು ಮನೆಗೆ ಹೋಗೋಣ, ಸೊ ಅಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ನಮ್ಮ ಕೊಲೀಗ್ಸ್ನು ಕರ್ಕೊಂಡು ಬರ್ತಾ ಇದ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಟೀಮ್ ಫುಲ್ ಸ್ಪ್ಲಿಟ್ ಆಗಿರೋದ್ರಿಂದ ಒಂದು ಗ್ರೂಪ್ ಫೋಟೋ ಕೂಡ ತೊಗೊಳಕ್ಕಾಗಲಿಲ್ಲ. ಸೊ ಚಿಕ್ಕ ಟೀಮ್ಗಳಾಗಿ ಸ್ಪ್ರೆಡ್ ಆಗಿತ್ತಲ್ಲ, ಸೊ ಅವರೆಲ್ಲರೂ ಫೋಟೋಸ್ ತೊಗೊಂಡಿದ್ರು. ಸೊ ಎಲ್ಲನೂ ಗ್ರೂಪಲ್ಲಿ ಕಳಿಸಿದ್ರು. ಅವೆಲ್ಲ ಗ್ರೂಪ್ ಫೋಟೋಸ್ನ ಇಲ್ಲಿ ಹಾಕೋಣ ಅಂತ ನಾನು ಲಾಸ್ಟಿಗೆ ಹಾಕಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಈ ವಿಡಿಯೋ ನೋಡಿದವ್ರು ನೀವು ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೀಮ್ ಔಟಿಂಗ್ದು ಎಲ್ಲ ಇದೇ ಥರ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.